ರೇಡಿಯೋ ಪಾರ್ಲರ್ ಸಹಜ ಸೌಂದರ್ಯಕ್ಕೆ ಪ್ರಕೃತಿಯ ಪ್ರಸಾದನ ಸರಣಿಯ 17ನೇ ಕಾರ್ಯಕ್ರಮ. ಪ್ರಸ್ತುತಿ ಮಂಜುಳಾ ಸುಬ್ರಹ್ಮಣ್ಯ. ರೇಡಿಯೋ ಪಾರ್ಲರ್, ರೇಡಿಯೋ ಪಾರ್ಲರ್, ಸಹಜ ಸೌಂದರ್ಯಕ್ಕೆ ಪ್ರಕೃತಿಯ ಪ್ರಸಾದನ, ನಿಸರ್ಗದ ಚೆಲುವಿನೊಳು ಬೆರೆಯುವ ಅನುಸಂಧಾನ. ರೇಡಿಯೋ ಪಾರ್ಲರ್, ರೇಡಿಯೋ ಪಾರ್ಲರ್. ಹಣ್ಣು ತರಕಾರಿ ಸೊಪ್ಪು ಗೆಡ್ಡೆಗಳ ಸೌಂದರ್ಯದ ಖನಿ, ಮುಡಿಗೇರುವ ಹೂವುಗಳೇ ಅಂದ ಚಂದದ ಬನಿ. ನಿಸರ್ಗದ ಮಡಿಲಿನ ರಹಸ್ಯವೇ ಅಂದದ ಒಳನೋಟ, ನಡೆಯೋಣ ಪ್ರಕೃತಿಯ ಸಿರಿಸೊಬಗಿನ ಪ್ರಸಾದನದೆಡೆಗೆ. ರೇಡಿಯೋ ಪಾರ್ಲರ್, ರೇಡಿಯೋ ಪಾರ್ಲರ್, ರೇಡಿಯೋ ಪಾರ್ಲರ್, ರೇಡಿಯೋ ಪಾರ್ಲರ್. ಹಾಯ್ ಗೆಳತಿಯರೇ, ಹೇಗಿದ್ದೀರಾ? ಅಂದ್ರೆ ಸಹಜ ಸೌಂದರ್ಯಕ್ಕೆ ಪ್ರಕೃತಿಯ ಪ್ರಸಾದನ ಬಳಸಿ ಚೆನ್ನಾಗಿದ್ದೀರಾ ಅಂತ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿ ಕೇಳ್ತಾ ಇಲ್ಲ. ಒಟ್ಟಿನಲ್ಲಿ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯ ಚೆನ್ನಾಗಿದೆಯಾ ಅಂತ ಕೇಳದೆ ಅಷ್ಟೇ. ಅಲ್ಲ, ನೀವು ಚೆನ್ನಾಗಿದ್ದೇನೆ ಅಥವಾ ಇಲ್ಲ ಅಂತ ತಿಳಿಬೇಕಾದ್ರೆ ನೀವು ಈ ವಾಣಿಗೆ ಅಂದ್ರೆ ರೇಡಿಯೋ ಪಾರ್ಲರಿಗೆ ಪತ್ರ ಬರೆದರೆ ಮಾತ್ರ ಗೊತ್ತಾಗೋದು. ಆದ್ರೆ ಇಷ್ಟು ಮಾತ್ರ ಇವತ್ತು ನಾನು ಹೇಳಬಲ್ಲೆ. ಏನಂದ್ರೆ ನೀವೆಲ್ಲ ಚೆನ್ನಾಗಿಯೇ ಇರ್ತೀರಿ, ಆದ್ರೆ ಇನ್ನಷ್ಟು ಚೆನ್ನಾಗಿ ಇರಬೇಕು, ಚಂದವಾಗಿ ಕಾಂತಿಯುತವಾಗಿ ಇರಬೇಕಾದ್ರೆ ಒಂದಷ್ಟು ಪ್ರಕೃತಿಯ ಪ್ರಸಾದನ ಬಳಸಿ ಅಂತ ಹೇಳ್ತಾನೆ ಇದ್ದೇನೆ. ಅದೇ ತಾನೇ ನಮ್ಮ ರೇಡಿಯೋ ಪಾರ್ಲರ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ಏನು ಹೇಳಲಾಗ್ತದೆ? ನೀವೇ ಹೇಳಿ ಗೆಳತಿಯರೇ. ಹಾಗಾದ್ರೆ ಇವತ್ತು ಏನ್ ವಿಷಯ ಅಂತ ಒಂದಷ್ಟು ಕುತೂಹಲ ಕಾತರ ನಿಮ್ಮಲ್ಲಿ ಇರಬಹುದಲ್ವಾ? ಓಕೆ, ಇವತ್ತು ನಾನು ನಿಮಗೆ ಒಂದಷ್ಟು ಹಣ್ಣುಗಳ ಬಗ್ಗೆನೇ ಹೇಳ್ತೇನೆ. ನೀವೆಲ್ಲ ಸೇಬು, ಸೀತಾಫಲ, ಸಪೋಟ ತಿಂದಿರಬಹುದಲ್ಲ. ಇವನ್ನೆಲ್ಲ ತಿನ್ನದಿದ್ರೆ ಹೇಗೆ ಅಲ್ವಾ? ಆದ್ರೆ ನೀವೆಲ್ಲ ಅದನ್ನ ಹೊಟ್ಟೆಗೆ ತಿಂದು ಖುಷಿ ಪಟ್ಟಿರಬಹುದು ಅಂತ ಭಾವಿಸ್ತೇನೆ. ಆದ್ರೆ ಗೆಳತಿಯರೇ, ಅದು ಸಹಜ ಸೌಂದರ್ಯಕ್ಕೆ ಒಳ್ಳೆಯ ಪ್ರಕೃತಿಯ ಪ್ರಸಾದನ ಎಂಬ ವಿಷಯ ಗೊತ್ತಾ? ಈ 3 ಹಣ್ಣು ಸೇಬು, ಸೀತಾಫಲ, ಸಪೋಟವನ್ನ ನಾ ಹೇಳಿದ ಹಾಗೆ ನೀವು ಬಳಕೆ ಮಾಡಿದ್ರೆ ಖಂಡಿತ ನಿಮ್ಮ ಸೌಂದರ್ಯ ಇಮ್ಮಡಿಯಾಗಿ ಹೆಚ್ಚುತ್ತದೆ. ಗ್ಯಾರಂಟಿ ಇದು. ಅದಕ್ಕೆ ಹೇಳೋದು ಈ ರೇಡಿಯೋ ಪಾರ್ಲರ್ ನಿಮ್ಮ ನೆಚ್ಚಿನ ಸರಣಿ ಕಾರ್ಯಕ್ರಮ ಅಂತ. ಅಲ್ಲ, ದಿನಕ್ಕೊಂದು ಸೇಬು ತಿಂದ್ರೆ ಡಾಕ್ಟರ್ನ ದೂರ ಇಡಬಹುದು ಅಂತ ಒಂದ್ ಮಾತಿದೆ. ಹಾಗೆ ನೀವು ಸೇಬನ್ನ ನಿಮ್ಮ ಸೌಂದರ್ಯ ವೃದ್ಧಿಗಾಗಿ ಬಳಸಿದ್ರೆ ನೀವು ಪಾರ್ಲರ್ ಅಂದ್ರೆ ರೇಡಿಯೋ ಪಾರ್ಲರ್ ಸಾಕು ಅಂತೀರಿ. ಅಷ್ಟಿದೆ ಅದರ ಪರಿಣಾಮ. ಗೆಳತಿಯರೇ, ಹಾಗಾದ್ರೆ ಕೇಳಿ, ಈ ಸೇಬು ಹಣ್ಣು ಯಾವ್ಯಾವುದಕ್ಕೆಲ್ಲ ಒಳ್ಳೇದು ಅಂತ. ಮುಖದ ಕಾಂತಿ ಹೆಚ್ಚಬೇಕಂದ್ರೂ ಸೇಬು ಬೇಕು. ಮೊಡವೆ ಕಲೆಗಳು ಏನಿದೆಯಲ್ಲ ಅದು ಹೋಗ್ಬೇಕಾದ್ರೂ ಸೇಬು ಸಾಕು. ನಿಮ್ಮ ಹಲ್ಲುಗಳ ಕಾಂತಿ ಹೆಚ್ಚಬೇಕಾದ್ರೂ ಸೇಬು ಹಣ್ಣು ಬೆಸ್ಟ್. ಒಸಡು ಚರ್ಮಕ್ಕೂ ಸೇಬು ಅತ್ಯಂತ ಹಿತಕರ. ಹೌದು, ಸೇಬು ಬೆಸ್ಟ್ ಅಂತ ಹೇಳದೆ ಹೊರತು ಹೇಗೆ ಯೂಸ್ ಮಾಡೋದು ಹೇಳಲೇ ಇಲ್ವಲ್ಲ. ಹಾಗಾದರೆ ಕೇಳಿ, ನಿಮ್ಮ ಮುಖಕ್ಕೆ ಸೇಬನ್ನ ಲೇಪಿಸಿದ್ರೆ ಕಾಂತಿ ಹೆಚ್ಚುತ್ತದೆ. ಹೇಗೆ ಲೇಪಿಸಬೇಕು ಗೊತ್ತಾ? ಸೇಬಿನ ತಿರುಳು ಇದೆಯಲ್ಲ ಅದನ್ನ ಮುಖದ ಮೇಲೆ ಚೆನ್ನಾಗಿ ಲೇಪಿಸಬೇಕು. ಹಾಗೆ ಲೇಪಿಸಿದ್ರೆ ಮುಖದ ಕಾಂತಿ ಚೆನ್ನಾಗಿ ಬಿಡ್ತದೆ, ಹೆಚ್ಚಾಗ್ತದೆ. ಮಾಡಿ ನೋಡಿ. ಟ್ರೈ ಮಾಡದೆ ಹೇಗೆ ಆಗ್ತದೆ ಅಂತ ಕೇಳಬೇಡಿ. ಸರಾಗವಾಗಿ ಮಾಡ್ತಾ ಹೋದ್ರೆ ಖಂಡಿತ ಮುಖದ ಕಾಂತಿ ಹೆಚ್ಚುತ್ತದೆ. ನಿಮ್ಮ ಮುಖದಲ್ಲಿ ಏನಾದ್ರೂ ಈ ಮೊಡವೆಗಳ ಕಲೆ ಇದೆ ಅಂತ ತಿಳ್ಕೊಳ್ರಿ. ಹಾಗಾದ್ರೆ ಬೆಸ್ಟ್ ಉಪಾಯ ಏನ್ ಗೊತ್ತಾ? ಸೇಬು ಇದೆಯಲ್ಲ ಅದರ ಸಿಪ್ಪೆಯಿಂದ ಕಲೆಗಳ ಮೇಲೆ ಚೆನ್ನಾಗಿ ಉಜ್ಜಿದ್ರೆ ಮೊಡವೆಗಳ ಕಲೆ ಮಾಯವಾಗಿ ಬಿಡ್ತದೆ. ಅಲ್ಲ ಗೆಳತಿಯರೇ,
ಮೊಡವೆ ಕಲೆ ನಿವಾರಣೆಗೆಂದು ಎಷ್ಟು ಕಷ್ಟಪಡ್ತೇವೆ ಅಲ್ವಾ? ಇದು ಅಷ್ಟೇ ಸುಲಭದ ದಾರಿ. ಇನ್ನೊಂದ್ಸಲ ಹೇಳ ನಾನು. ಸೇಬು ಹಣ್ಣಿನ ಸಿಪ್ಪೆಯನ್ನ ತೆಗೆದು ಈ ಮೊಡವೆ ಕಲೆಗಳ ಮೇಲೆ ಚೆನ್ನಾಗಿ ಉಜ್ಜಿದ್ರೆ ಮೊಡವೆ ಕಲೆ ಇದೆಯಲ್ಲ ಅದು ಮಾಯವಾಗಿ ಬಿಡುತ್ತದೆ. ಇನ್ನೊಂದು ಉಪಾಯ ಏನ್ ಗೊತ್ತಾ? ಸೇಬು ಹಣ್ಣಿನ ತಿರುಳನ್ನ ಹಾಲಿನ ಕೆನೆ ಹಾಗೂ ಅರಿಶಿನದೊಂದಿಗೆ ಬೆರೆಸಿ ಅದನ್ನು ಮೊಡವೆ ಬಿದ್ದ ಕಡೆ ಹಚ್ಚಬೇಕು. ಇನ್ನೊಂದ್ಸರ್ತಿ ಹೇಳ. ಸೇಬು ಹಣ್ಣು, ಹಾಲಿನ ಕೆನೆ ಹಾಗೂ ಅರಿಶಿನ ಪುಡಿ ಇದನ್ನ ಬೆರೆಸಿ ಮೊಡವೆ ಬಿದ್ದ ಕಡೆ ಹಚ್ಚಬೇಕು. ಹಾಗೆ ಮಾಡಿದ್ರೆ ಮೊಡವೆಗಳು ಮಾಯವಾಗಿ ಬಿಡ್ತವೆ. ಅದಕ್ಕೆ ಸೇಬು ಹಣ್ಣನ್ನ ತಿನ್ನೋದ್ರಿಂದ ಮಾತ್ರ ಆರೋಗ್ಯ ಅಲ್ಲ, ಅದನ್ನ ಪ್ರಕೃತಿಯ ಪ್ರಸಾಧನವಾಗಿ ಬಳಸಿದ್ರೆ ನಿಮ್ಮ ಸೌಂದರ್ಯ ವೃದ್ಧಿಯಾಗ್ತದೆ ಅಂತ. ಹಾಗೆ ಈ ಸೇಬು ಹಣ್ಣಿನ ಜ್ಯೂಸನ್ನು ನಿತ್ಯ ನೀವು ಸೇವಿಸಿದ್ರಿ ಅಂತ ಆದ್ರೆ ನಿಮ್ಮ ವಸಡು ಮತ್ತು ಚರ್ಮವನ್ನ ನೋಡಿ ಹೇಗೆ ಬದಲಾಗ್ತದೆ ಅಂತ. ಅಂದ್ರೆ ವಸಡು ಹಾಗೂ ಚರ್ಮಕ್ಕೆ ಸೇಬಿನ ಜ್ಯೂಸ್ ತುಂಬಾ ಹಿತ. ಅದಕ್ಕಾಗಿ ಗೆಳತಿಯರೇ, ಸೇಬು ತಿನ್ನೋದ್ರ ಜೊತೆಗೆ ಸ್ವಲ್ಪ ಸೌಂದರ್ಯ ವೃದ್ಧಿಗೂ ಬಳಸಿದ್ರೆ ನಿಮ್ಮ ಸೌಂದರ್ಯದ ಸಮಸ್ಯೆಗಳಿಗೆ ಸುಲಭ ಪರಿಹಾರ. ಆದ್ರೆ ಸೇಬು ಕಾಸ್ಟ್ಲಿ ಅಂತ ನಿರಾಸಕ್ತಿ ಮಾಡಬೇಡಿ. ಸೇಬು ಆರೋಗ್ಯ ವೃದ್ಧಿಸುವ ಒಂದು ಉತ್ತಮ ಹಣ್ಣು. ಸೇಬು ತಿಂತೀರಲ್ಲ, ಹಾಗೂ ಸಹಜ ಸೌಂದರ್ಯ ಕಾಪಾಡಲು ಬಳಸ್ತೀರಿ ಅಂತ ಭಾವಿಸ್ತೇನೆ. ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ, ಬಂಗಾರಕ್ಕೆ ಬಂಗಾರದ ಒಡವೆಯಾಕೆ ಹೇಳಿ ತಂದನ, ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದನ, ನಿನ್ನ ನಗುವೆ ಬಂಗಾರ ಮೌನ ಅಲಂಕಾರ. ಗೆಳತಿಯರೇ, ಸೀತಾಫಲವನ್ನ ತಿಂದಿರ್ಬೇಕಲ್ಲ? ತಿನ್ನದೇನೋ, ನಮ್ಮ ಹಳ್ಳಿಗಳಲ್ಲಿ ಮನೆಯ ಪಕ್ಕದಲ್ಲಿ ಸೀತಾಫಲ ಗಿಡ ಇದ್ದೇ ಇರ್ತದೆ. ಏನಂತೀರಿ? ನೀವು ಅದನ್ನ ತಿಂದು ಸವಿ ಉಂಡ ಅನುಭವ ಹೊಂದಿದ್ರೆ ಈಗ ಹೇಳ್ತೀನಿ ಕೇಳಿ ಅದರ ಸೌಂದರ್ಯ ಕಾಪಾಡುವ ಬಗೆಯನ್ನ. ಮುಖದ ಕಾಂತಿ ಹೆಚ್ಚಾಗ್ತದೆ, ಕೂದಲ ಹೊಳಪು ಹೆಚ್ಚುತ್ತದೆ, ಮೊಡವೆಗಳು ಕೂಡ ಮಾಯವಾಗ್ತವೆ, ಕೂದಲ ಹೊಟ್ಟು ಆಗೋದಿಲ್ಲ. ವಾವ್, ಇಷ್ಟೆಲ್ಲ ಪ್ರಯೋಜನ ಇದೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ? ಹೌದು, ಇದು ಸೀತಾಫಲದ ಪ್ರತಿಫಲ. ಅದಕ್ಕೆ ನಮ್ಮಲ್ಲಿನ ಹಣ್ಣುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ನಾವು ಸೋತಿರೋದು. ಸರಿಯಾಗಿ ತಿಳ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಸೀತಾಫಲದ ಮೊದಲ ಪ್ರಯೋಜನ ಏನು ಅಂತ ಹೇಳ್ತೇನೆ ಕೇಳಿ. ಸೀತಾಫಲದ ಬೀಜಗಳನ್ನ ತೆಗೆದು ತಿರುಳನ್ನ ಹಾಲು ಮತ್ತು ಜೇನಿನೊಡನೆ ಬೆರೆಸಿ ಮುಖಕ್ಕೆ ಲೇಪಿಸಬೇಕು. ಇನ್ನೊಂದ್ಸರ್ತಿ ಹೇಳ್ತೇನೆ ಕೇಳ್ಕೊಳ್ಳಿ ಗೆಳತಿಯರೇ. ಸೀತಾಫಲದ ಬೀಜಗಳನ್ನ ತೆಗೆದು ತಿರುಳನ್ನ ಮಾತ್ರ ಹಾಲು ಮತ್ತು ಜೇನಿನೊಡನೆ ಬೆರೆಸಿ ಮುಖಕ್ಕೆ ಲೇಪಿಸಬೇಕು. 20 ನಿಮಿಷಗಳ ಬಳಿಕ ತೊಳಿಬೇಕು. ಆಗ ನೋಡಿ ನಿಮ್ಮ ಮುಖದ ಕಾಂತಿ ಹೊಳಿತದೆ, ಚೆನ್ನಾಗಿ ಕಾಣಿಸ್ತಿರ್ತದೆ. ಇನ್ನೊಂದು ಪ್ರಸಾಧನ ಏನ್ ಗೊತ್ತಾ? ಸೀತಾಫಲದ ಎಲೆಯನ್ನ ಅಕ್ಕಿ ತೊಳೆದ ನೀರಿನಲ್ಲಿ ಅರೆದು ತಲೆಗೆ ಲೇಪಿಸಬೇಕು. 8 ರಿಂದ 10 ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ತಲೆಯ ಹೇನುಗಳು ಇಲ್ಲವಾಗಿ ಬಿಡ್ತವೆ. ಮತ್ತೆ ಕೂದಲು ಹೊಳೆಯುತ್ತದೆ ಕೂಡ. ತಲೆಯ ಹೇನು ಹೋದ ಹಾಗೂ ಆಯ್ತು, ಕೂದಲು ಮಿಂಚುವ ಹಾಗೂ ಆಯ್ತು. ಡಬಲ್ ಪ್ರಯೋಜನ ನೋಡಿ ಗೆಳತಿಯರೇ. ಸೀತಾಫಲದ ಎಲೆಯನ್ನ ಅರೆದು ಜೇನುತುಪ್ಪದ ಜತೆ ಬೆರೆಸಿ ಲೇಪಿಸಿದರೆ ಮೊಡವೆಗಳೂ ಬರಲ್ಲ. ಎಂತ ಒಳ್ಳೆ ಐಡಿಯಾ ಅಲ್ವಾ? ಇನ್ನೊಮ್ಮೆ ಹೇಳ. ಸೀತಾಫಲದ ಎಲೆಯನ್ನ ಅರೆದು ಜೇನುತುಪ್ಪದ ಜೊತೆ ಬೆರೆಸಿ ಲೇಪಿಸಿದ್ರೆ ಮೊಡವೆಗಳು ಮಾಯವಾಗ್ತವೆ. ಹಾಗೆ ತಲೆಯ ಹೇನು, ಸೀರು ತಡೆಗೆ ಒಂದು ಐಡಿಯಾ ಹೇಳಿದ್ನಲ್ಲ. ಈಗ ಇನ್ನೊಂದು ಮೆಥಡ್ ಏನಂದ್ರೆ, ಸೀತಾಫಲದ ಬೀಜವನ್ನ ಬಿಸಿ ನೀರಿನಲ್ಲಿ ಅರೆದು ರಾತ್ರಿ ವೇಳೆ ತಲೆಗೆ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಬೇಕು. ಹೀಗೆ 1 ವಾರದವರೆಗೆ ಪ್ರತಿನಿತ್ಯ ಮಾಡ್ತಾನೆ ಹೋಗ್ಬೇಕು. ತಲೆಯ ಹೇನು, ಸೀರು ನಾಶವಾಗ್ತವೆ, ಕೂದಲಿನ ಹೊಟ್ಟು ಆಗೋದಿಲ್ಲ. ಬೆಸ್ಟ್ ಐಡಿಯಾ ಅಲ್ವೇ? ಜೋಡಿ ಜಡೆ ಜಮುನಾ, ಇವೆರಡು ಗಂಗ ಯಮುನಾ, ನಿನ್ ಕಣ್ಣಿನಲ್ಲಿನ ಬಣ್ಣ ಕಾಣಲು ಇಣಿಕಿ ಇಣಿಕಿ ಸೋತೆ. ಈ ಹಾಡು ಕೇಳಿದ್ರೆ ಖುಷಿ ಆಗ್ತದೆ ಅಲ್ವೇ? ಸಪೋಟ ಹಣ್ಣು ಕೂಡ ಸೌಂದರ್ಯದ ಒಂದು ಪ್ರಸಾಧನ ಅನ್ನೋದು ಗೊತ್ತೇ?
ಸಪೋಟ ಹಣ್ಣಿನ ಬೀಜದ ಸೊಪ್ಪನ್ನು ಕೊಬ್ಬರಿ ಎಣ್ಣೆಯ ಜೊತೆ ಬೆರೆಸಿ ಮೊಡವೆಗಳಿಗೆ ಲೇಪಿಸಿದ್ರೆ ಮೊಡವೆಗಳು ಗುಣವಾಗ್ತವೆ. ಸಪೋಟದ ಬೀಜಗಳನ್ನು ಒಡೆದು ಪೊಪ್ಪನ್ನ ತೆಗಿಬೇಕು. ಇದನ್ನ ಪುಡಿ ಮಾಡಿ ಹರಳೆಣ್ಣೆಯಲ್ಲಿ ಹಾಕಿ ಕುದಿಸ್ಬೇಕು. ಈ ಎಣ್ಣೆಯನ್ನ ನಿತ್ಯವೂ ಕೂದ್ಲಿಗೆ ಹಚ್ಚಿದ್ರೆ ಕೂದ್ಲು ಚೆನ್ನಾಗಿ ಬೆಳೀತದೆ ಹಾಗೂ ಹೊಟ್ಟು ಉದುರೋದು ನಿಲ್ಲುತ್ತೆ. ಇನ್ನೊಮ್ಮೆ ಹೇಳ್ತೇನೆ ಕೇಳಿ ಗೆಳತಿಯರೇ, ಸಪೋಟದ ಬೀಜಗಳನ್ನ ಒಡೆದು ಪೊಪ್ಪನ್ನ ತೆಗಿಬೇಕು. ಇದನ್ನ ಪುಡಿ ಮಾಡಿ ಹರಳೆಣ್ಣೆಯಲ್ಲಿ ಹಾಕಿ ಕುದಿಸ್ಬೇಕು. ಈ ಎಣ್ಣೆಯನ್ನ ನಿತ್ಯವೂ ಕೂದ್ಲಿಗೆ ಹಚ್ಚಿದ್ರೆ ಕೂದ್ಲು ಚೆನ್ನಾಗಿ ಬೆಳೀತದೆ ಹಾಗೂ ಹೊಟ್ಟು ಕೂಡ ಉದುರೋದು ನಿಲ್ತದೆ. ಸಪೋಟ ತಿಂದ ನಿಮ್ಗೆ ಸೌಂದರ್ಯ ಪ್ರಸಾದನದ ಮಹತ್ವ ಗೊತ್ತಾಯ್ತಲ್ಲ ಗೆಳತಿಯರೇ. ನಾನು ಗೊತ್ತಾಯ್ತಾ, ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಇದೆನಾ, ಪರಿಣಾಮ ಏನು ಎಂಬಿತ್ಯಾದಿ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೇನೆ. ಅದಕ್ಕೆ ಇದೆಲ್ಲ ಹೌದು ಎಂದಾದ್ರೆ ಖಂಡಿತ ನಮ್ಗೆ ಬರೆದು ತಿಳಿಸಿ. ವಿಳಾಸ ಬೇಕಲ್ಲ, ಬರ್ಕೊಳ್ಳಿ. ಉಪನಿರ್ದೇಶಕರು, ಕಾರ್ಯಕ್ರಮ ಆಕಾಶವಾಣಿ ರೇಡಿಯೋ ಪಾರ್ಲರ್, ಮಂಗಳೂರು 575004. ಸೇಬು, ಸೀತಾಫಲ, ಸಪೋಟ ಕೇಳಿ ಖುಷಿಯಾಗಿರಬೇಕು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಿಮ್ಮ ವಾಣಿಯ ಪ್ರೀತಿಯ ನಮಸ್ಕಾರ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ರೇಡಿಯೋ ಪಾರ್ಲರ್, ರೇಡಿಯೋ ಪಾರ್ಲರ್. ಸಹಜ ಸೌಂದರ್ಯಕ್ಕೆ ಪ್ರಕೃತಿಯ ಪ್ರಸಾದನ, ನಿಸರ್ಗದ ಚೆಲುವಿನೊಳು ಬೆರೆಯುವ ಅನುಸಂಧಾನ. ರೇಡಿಯೋ ಪಾರ್ಲರ್, ರೇಡಿಯೋ ಪಾರ್ಲರ್. ಹಣ್ಣು ತರಕಾರಿ ಸೊಪ್ಪು ಗೆಡ್ಡೆಗಳೇ ಸೌಂದರ್ಯದ ಖನಿ, ಮುಡಿಗೇರುವ ಹೂವುಗಳೇ ಅಂದ ಚಂದದ ಬನಿ. ನಿಸರ್ಗದ ಮಡಿಲಿನ ರಹಸ್ಯವೇ ಅಂದದ ಒಳನೋಟ. ರೇಡಿಯೋ ಪಾರ್ಲರ್ ಸಹಜ ಸೌಂದರ್ಯಕ್ಕೆ ಪ್ರಕೃತಿಯ ಪ್ರಸಾದನ ಸರಣಿಯ 17ನೇ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಸುಬ್ರಹ್ಮಣ್ಯ. ಶ್ರೀಶ್ರೀಕೆ ಗೀತೆ ಹಾಡಿದವರು ಸಂಗೀತ ಬಾಲಚಂದ್ರ. ಸಂಗೀತ ನಿರ್ದೇಶನ ರಫೀಕ್ ಖಾನ್. ನಿರ್ಮಾಣ ಡಾ. ಸದಾನಂದ ಪೆರ್ಲಾ. ರೇಡಿಯೋ